ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಗೆ ಕಾನೂನನ್ನು ತರಲಾಗುತ್ತೆ ಅಂದ್ರೆ ಆಂಟಿ ಪೇಪರ್ ಲೀಕ್ ಬಿಲ್ ಅನ್ನು ತರಲಾಗುತ್ತೆ ಅನ್ನೋ ಸುಳಿವು ಕೊಟ್ಟಂಗಿತ್ತು. ಸಂಪುಟ ಸಭೆಯಲ್ಲಿ ಚರ್ಚಿಸಿ ಒಪ್ಪಿಗೆಯನ್ನ ಪಡೆಯಲಾಗುತ್ತೆ ಕಲೀಗ್ಸ್ ಇಂದ ಅಂತ ಕೂಡ ಹೇಳಿದ್ರು. ಸಂಸತ್ನಲ್ಲಿ ಮಸೂದೆಯನ್ನ ಶೀಘ್ರವಾಗಿ ಮಂಡಿಸಲಾಗುತ್ತೆ. ನಾವೀಗ ಹೇಳಿದ್ವಲ್ಲ ಆಂಟಿ ಪೇಪರ್ ಲೀಕ್ ಬಿಲ್, ಇದನ್ನ ತರೋ ತಯಾರಿ ಏನಿರುತ್ತೆ ಇದರಲ್ಲಿ ಅಂತ ಕೇಳಿದ್ರೆ, ಒಂದು ಪೆನಾಲ್ಟಿಗಳನ್ನ ದೊಡ್ಡ ಮಟ್ಟದಲ್ಲಿ ಹಾಕಬೇಕು ಅಂತ ಹೇಳಿ, ನಾನ್ ಬೇಲಬಲ್ ಅಫೆನ್ಸ್ ಅಂತ ಇದನ್ನೆಲ್ಲ ನೋಡಬೇಕು ಅನ್ನೋದೆಲ್ಲ ಐಡಿಯಾ. ಇನ್ನೂ ಅದ್ರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಇಲ್ಲ, ಬಟ್ ಐಡಿಯಾ. ಡೀಟೇಲ್ಸ್ ಕೊಡ್ತಾರೆ ಶಬೀರ್ ನೇರ ಸಂಪರ್ಕದಲ್ಲಿ. ಶಬೀರ್, ಮೊದಲ ಕುತೂಹಲ ಇರೋದು ಇವತ್ತು ಕ್ಯಾಬಿನೆಟ್ನಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರ, ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ಇಲ್ಲಿಗೆ ನಿಲ್ಸಕ್ಕಾಗುತ್ತಾ ಆಗಲ್ವಾ ಅನ್ನೋದು ಮೊದಲ ಕುತೂಹಲ. ಎರಡನೇದು, ಏನ್ ಹಾರ್ಷರ್ ಸ್ಟೆಪ್ಸು ಅಥವಾ ರಿಫಾರ್ಮೇಶನ್ ಅಂದ್ರೆ ಏನ್ ತರಬಹುದು ಅಂತ. ಮಮತಾ ನೋಡಿ, ರಾಜೀನಾಮೆಯೊಂದನ್ನು ಪಕ್ಕಕ್ಕಿಟ್ಟು ಅದನ್ನು ಹೊರತುಪಡಿಸಿ ಉಳಿದೆಲ್ಲ ಏನೆಲ್ಲ ಪರ್ಯಾಯ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಆ ಎಲ್ಲ ಪರ್ಯಾಯ ಕ್ರಮಗಳನ್ನು ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಮೋದಿ ಸರ್ಕಾರ ಈಗ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. ಮುಖ್ಯವಾಗಿ ಈಗಾಗಲೇ ಅಧಿಕಾರಿಗಳ ವರ್ಗಾವಣೆಯಾಗಿದೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ರಚನೆ ಮಾಡಲಾಗಿರುವಂಥದ್ದು. ಈಗ ಮುಂದಿನ ಹಂತದಲ್ಲಿ ಈ ಎಕ್ಸಾಮಿನೇಷನ್ಸ್ನ ಪಾರದರ್ಶಕವಾಗಿ ನಡೆಸುವಂಥ ದೃಷ್ಟಿಯಿಂದ ಏನೆಲ್ಲ ಪರ್ಯಾಯ ಕ್ರಮಗಳನ್ನು ತೆಗೆದುಕೊಳ್ಳಬಹುದು, ಭವಿಷ್ಯದಲ್ಲಿ ಪೇಪರ್ ಲೀಕ್ನಂತಹ ವಿಷಯಗಳಿಗೆ ಯಾವ ರೀತಿಯಾಗಿ ಗಂಭೀರವಾದ ಕಾನೂನುಗಳನ್ನು ಜಾರಿಗೆ ತರಬಹುದು, ಈ ರೀತಿಯಾದಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ನಿಯಮಗಳ ಬದಲಾವಣೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಬೇಕಾದಂಥ ಸಂದರ್ಭದಲ್ಲೂ ಕೂಡ ಅವರು ಹೇಳಿರುವಂಥದ್ದು, ಈ ರೀತಿಯಾದಂಥ ವಿಚಾರಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಬೇಕಾದಂಥ ಪರ್ಯಾಯ ಕ್ರಮಗಳ ಪ್ಯಾಕೇಜ್ ಅನ್ನು ನಾವು ಕೊಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸೊ ಅಲ್ಲಿಗೆ ಕೇವಲ ಒಂದೆರಡು ನಿಯಮಗಳು ಅಥವಾ ಕಾನೂನುಗಳು ಅಥವಾ ಕ್ರಮಗಳು ಇರಲಿಕ್ಕಿಲ್ಲ, ಬಹುಶಃ ಮಲ್ಟಿಪಲ್ ಆಯ್ಕೆಗಳು ಅವ್ರ ಮುಂದೆ ಇದ್ದಂತೆ ಕಾಣಿಸ್ತಾ ಇರುವಂಥದ್ದು. ಸೊ ಹೀಗಾಗಿ ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ಥಿಂಕ್ ಮಾಡಿ ಈ ರೀತಿಯಾಗಿ ಪರೀಕ್ಷೆಗಳನ್ನು ನಡೆಸುವ ವಿಚಾರದಲ್ಲಿ ಯಾವ ರೀತಿಯಾಗಿ ಸ್ಪಷ್ಟತೆ ಇರಬೇಕು, ಮತ್ತೆ ಈ ಪೇಪರ್ ಲೀಕ್ನಂಥ ಕ್ರಮಗಳಿಗೆ ಕಾನೂನು ಕ್ರಮಗಳು ಹೇಗಿರಬೇಕು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ನಿರ್ಧಾರವನ್ನು ಕೂಡ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದಾವೆ ಮಮತಾ.